ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಕೃಷಿ ಚಟುವಟಿಕೆ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿ ಗೋಪಸಂದ್ರ ಅನ್ನೋ ಊರ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಒಬ್ಬ ರೈತ ತುಂಬ ನೀಟಾಗಿ ಮತ್ತು ಹನಿ ನೀರಾವರಿ ಪದ್ಧತಿನ ಯೂಸ್ ಮಾಡಿಕೊಂಡು ಇತ್ತೀಚೆಗೆ ಪ್ರಸಿದ್ಧವಾಗಿರುವಂತಹ ಡ್ರ್ಯಾಗನ್ ಫ್ರೂಟ್ ಒಂದು ಹಣ್ಣನ್ನು ಇಲ್ಲಿ ಅವರು ಫಾರ್ಮಿಂಗ್ ಮಾಡಿದ್ದಾರೆ. ಸೊ ಬನ್ನಿ ಅವ್ರ ಹತ್ರನೇ ಹೋಗಿ ಈ ಒಂದು ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗ್ನ ಆ ಗಿಡ ಎಲ್ಲಿಂದ ತೊಗೊಂಬಂದರು, ಸೊ ಯಾವ ಥರ ಬೆಳೆಸಿದ್ರು, ಯಾವ ಥರ ಈ ಪೋಲಿಂಗ್ ಸಿಸ್ಟಮ್ ಅಂತ ಇದೆ, ಸೊ ಯಾವ ಥರ ಅದನ್ನು ಫಾರ್ಮಿಂಗ್ ಮಾಡಿದ್ದಾರೆ, ಯಾವ ಥರ ರೋಗ ಬರುತ್ತೆ, ಸೊ ಮಾರ್ಕೆಟಿಂಗ್ ಯಾವ ಥರ ಇದೆ ಅಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಅವ್ರ ಹತ್ರನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಮೊದಲನೇದಾಗಿ ನಮ್ಮ ಕೃಷಿ ಚಟುವಟಿಕೆ ಯೂಟ್ಯೂಬ್ ಚಾನಲ್ ಅವ್ರಿಗೆ ನಿಮ್ಮೊಂದು ಕಿರು ಪರಿಚಯ ಮಾಡಿಕೊಡಿ. ನಮ್ಮ ಹೆಸರು ಸರ್ವೇಶ್ ಅಂತ, ಗೋಪಸಂದ್ರ ವಿಲೇಜ್ ಇದು, ಆನೇಕಲ್ ತಾಲೂಕು, ಬೆಂಗಳೂರು ಡಿಸ್ಟಿಕ್ ಸರ್. ಸರ್ ನಾವಿಲ್ಲಿ ನೋಡ್ತಾ ಇದ್ದೀವಿ, ಸುಮಾರು 2 ಎಕರೆಗೆ ನೀವು ಈ ಡ್ರ್ಯಾಗನ್ ಫ್ರೂಟ್ನ ಬೆಳೆದಿದ್ದೀರಿ. ಹೌದು. ಸೊ ಈ ಡ್ರ್ಯಾಗನ್ ಫ್ರೂಟ್ ಬೆಳೆಯೋಕ್ಕಿಂತ ಮುಂಚೆ ನೀವೇನು ಮಾಡ್ತಿದ್ರಿ, ಪ್ಲಸ್ ನಿಮ್ಗೆ ಈ ಒಂದು ಐಡಿಯಾ ಹೇಗೆ ಬಂತು? ನಾನು ಮುಂಚೆ IT ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಇದೇ ಥರ ನಮ್ಮ ಫ್ರೆಂಡು ಸ್ನೇಹಿತರೊಬ್ಬರು ಇಲ್ಲಿ ಸರ್ಜಾಪುರ ಹತ್ರ ಹಾಕಿದ್ರು. ಅವ್ರ ಹತ್ರ ಒಂದು ಸಲ ವಿಸಿಟ್ ಮಾಡಿ ಯಾವ ಥರ ಏನು ಅಂತ ವಿಚಾರಣೆ ಮಾಡಿ ಆಮೇಲೆ ನಾವು ಯಾಕೆ ಆಗಬಾರ್ದು ಅಂತ ನಾವು ಇದನ್ನ ಹಾಕಿ ಇದು ಮಾಡ್ತಾ ಇದ್ದೀವಿ. ಇವಾಗ ಕೆಲಸ ಬಿಟ್ಟು IT ಕೆಲಸ ಬಿಟ್ಟು ನಾನು ಇದನ್ನೇ ನೋಡ್ಕೊತಾ ಇದ್ದೀನಿ. ಓಕೆ, ಗುಡ್. ಸೊ ಆ್ಯಕ್ಚುಲಿ ಈ ಹಣ್ಣಲ್ಲಿ ಎಷ್ಟೊಂದು ಥರ ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಕೆಂಪು ಮತ್ತು ಪಿಂಕು, ಹಳದಿ, ರೆಡ್ಡು, ಸೊ ಈ ಥರ ಒಂದು ಡಿಫ್ರೆಂಟ್ ಟೈಪ್ಸ್ ಇದ್ದಾವೆ. ಸೊ ಆ 4 ಡಿಫ್ರೆಂಟ್ ಟೈಪ್ಸಲ್ಲಿ ನೀವು ಯಾವ ಥರದನ್ನು ಇಲ್ಲಿ ಬೆಳೆದಿದ್ದೀರಾ? ನಮ್ಮದ್ರಲ್ಲಿ ಇದು ಪಿಂಕ್ ವೆರೈಟಿ ಇದೆ ಸರ್. ಅದರಲ್ಲಿ ತಾಯ್ವಾನ್ ಪಿಂಕ್ ಅಂತಿದೆ ನಮ್ಮದು. CM ರೆಡ್ ಇದೆ, ಸಿವೆ ರೆಡ್ ಇದೆ, ಜಂಬೋ ರೆಡ್ ಇದೆ ಸರ್. ಓಕೆ. ಸೊ ಈ ಒಂದು ಗಿಡಗಳನ್ನ ನೀವು ಫಸ್ಟ್ ಎಲ್ಲಿಂದ ತೊಗೊಂಬಂದ್ರಿ, ಯಾವ ರೇಟಿಂದ ತೊಗೊಂಬಂದ್ರಿ? ನಾವು ಆಂಧ್ರದಿಂದ ತೊಗೊಂಬಂದ್ವಿ ಸರ್. 40 ರುಪೀಸ್ ತೊಗೊಂಬಂದ್ವಿ ಪರ್ ಗಿಡಕ್ಕೆ. ಓಕೆ. ಸೊ ಈಗ 2 ಎಕರೆಗೆ ಎಷ್ಟು ಗಿಡ ಬೇಕಾಯಿತು ನಿಮಗೆ? ನಮಗೆ ಇದು ಟ್ರೇಲಿ ಸಿಸ್ಟಮ್ಗೆ ಸ್ವಲ್ಪ ಜಾಸ್ತಿ ಪ್ಲಾಂಟ್ಸ್ ಬೇಕಾಗುತ್ತೆ ಸರ್. ಇದು ನಾವು ಒಂದು ಎಕರೆಗೆ 3000 ಪ್ಲಾಂಟೇಶನ್ ಮಾಡಿದ್ದೀವಿ. ಒಟ್ಟು 6000 ಇದೆ ನಮ್ಮ ಇದರಲ್ಲಿ. ಈ ಒಂದು ಗಿಡ ತೊಗೊಂಡಾದ್ಮೇಲೆ ಸೊ ಕೆಲವೊಬ್ಬರಿಗೆ ಇದನ್ನು ಯಾವ ಥರ ನೆಡೋದು, ಸೊ ಎಷ್ಟು ದೂರಕ್ಕೆ ಹಿಡಿದು ನೆಡಬೇಕು, ಎಷ್ಟು ಅಂತರ ಇರಬೇಕು? ಟ್ರೇಲಿ ಸಿಸ್ಟಮ್ ಆದರೆ ಇದು ಒಂದು ಪೋಲಿಂದ ಪೋಲ್ಗೆ ಒಂದು 20ಇಂದ 25 ಪ್ಲಾಂಟೇಶನ್ ಮಾಡಬೇಕಾಗುತ್ತೆ ಸರ್. ಒಂದು ಎಕರೆಗೆ ನಾವು ಎಷ್ಟು ಪೋಲ್ ಬೀಳುತ್ತೆ, ಪ್ಲಸ್ ಒಂದು ಪೋಲ್ಗೆ ನಾವು ಎಷ್ಟು ಗಿಡ? ಒಂದು 400 ಪೋಲ್ಸ್ ಬೀಳುತ್ತೆ ಸರ್. ಗಿಡ ಬಂದು 3000 ಗಿಡ. ಒಂದು ಗಿಡ ಚಿಕ್ಕದ್ರಿಂದ ಹಿಡಿದು ಸೊ ಒಂದು ಹಣ್ಣು ಬಿಡೋ ಸ್ಟೇಜಿಗೆ ಬರೋ ತನಕ ಯಾವ ಥರ ಗೊಬ್ಬರ ಕೊಡ್ತೀರಾ, ಮತ್ತು ಎಷ್ಟು ಟೈಮ್ ಒಂದ್ಸಲ ಗೊಬ್ಬರ? ನಾವು ಫಸ್ಟು ಬೆಡ್ ಪ್ರಿಪ್ರೇಷನ್ ಮಾಡ್ತೀವಿ, ಆಮೇಲೆ ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಓಕೆ. ಆಮೇಲೆ ಅದಾದ್ಮೇಲೆ ಇದು ಬಂದು ಮೇಲೆ ಈ ತಂತಿ ಎಳ್ದಿರ್ತೀವಲ್ಲ, ಅಲ್ಲಿಗೆ ಬಂದ್ಮೇಲೆ ಅಲ್ಲಿ ಕಟಾವು ಮಾಡಿ ಅದು ಬ್ರಾಂಚಸ್ ಬಂದ್ಮೇಲೆ ಆಮೇಲೆ ನಾವು ಮತ್ತೆ ಫ್ರೂಟಿಂಗ್ ಸೀಸನ್ಗೆ ಕೋಳಿ ಗೊಬ್ಬರ, ತಿಪ್ಪೆ ಗೊಬ್ಬರ ಆ ಥರ ಕೊಟ್ಟು ಆಮೇಲೆ ಸೀಸನ್ಗೆ ಅದು ಬರುತ್ತೆ ಸರ್. ಸರ್, ಈಗ ಒಂದು ವರ್ಷಕ್ಕೆ ಎಷ್ಟು ಸಲ ಒಂದು ಗಿಡ ಇದು ಕಾಯಿ ಬಿಡುತ್ತೆ? 9 ಟೈಮ್ಸ್ ಬಿಡುತ್ತೆ ಸರ್. 9 ಸಲ ಬಿಡುತ್ತೆ ಸರ್. ಸೂಪರ್. ಈಗ ಇನ್ನೊಂದು ಏನಂದ್ರೆ ಆಫ್ ಸೀಸನಲ್ಲೂ ನಾವು ಬೆಳೀತಾ ಇದ್ದೀವಿ ಸರ್. ಲೈಟಿಂಗ್ ಕ್ರಾಪ್ ಲಾಸ್ಟ್ ಟೈಮು ಹಾಕಿದ್ವಿ, ಒಂದು 1 ಟನ್ ನಮಗೆ ಬಂದಿತ್ತು. ನಾವು ಜನವರಿಯಲ್ಲಿ ಹಾಕಿ ಸ್ವಲ್ಪ ಲೇಟಾಗಿ ಹಾಕಿದ್ವಿ. ಈ ಸಲ ನವೆಂಬರ್ಗೆ ಹಾಕ್ಬೇಕು ಅಂದ್ಕೊಂಡು ಪ್ಲಾನಿಂಗ್ ಇದೆ ಸರ್. ಸರ್, ಈಗ ನೀವು ಹೇಳಿದ್ರಿ ಲೈಟಿಂಗ್ ಅಂತ. ಇವಾಗ ಸನ್ಲೈಟ್ ಯೂಸ್ ಮಾಡೋದಕ್ಕೂ ಮತ್ತು ಈ ಲೈಟಿಂಗ್ ಎಕ್ಸ್ಟ್ರಾ ಯೂಸ್ ಮಾಡೋದಕ್ಕೆ ಏನು ಡಿಫ್ರೆನ್ಸ್? ಅಂದರೆ ಲೈಟಿಂಗ್ ಆಫ್ ಸೀಸನಲ್ಲಿ ಬೆಳೆದ್ರೆ ನಮಗೆ ರೇಟ್ ಸ್ವಲ್ಪ ಜಾಸ್ತಿ ಸಿಗುತ್ತೆ ಸರ್. ಆವಾಗ ಸ್ವಲ್ಪ ಮಾರ್ಕೆಟಿಂಗ್ ಡಿಮ್ಯಾಂಡ್ ಇರುತ್ತೆ, ಯಾಕಂದರೆ ಮಾರ್ಕೆಟಲ್ಲಿ ಡ್ರ್ಯಾಗನ್ ಫ್ರೂಟ್ ಇರಲ್ಲ, ಆಫ್ ಸೀಸನ್ ಆಗಿಬಿಡುತ್ತೆ. ಅಂದರೆ ಪ್ರೊಡಕ್ಷನ್ ಕಮ್ಮಿ ಇರುತ್ತೆ, ರೇಟ್ ಜಾಸ್ತಿ ಇರುತ್ತೆ ಸರ್. ಅದು ಹೂದಿಂದ ಕಾಯಿ ಹಣ್ಣಾಗೋವರೆಗೂ ಎಷ್ಟು ದಿನ ಆಗುತ್ತೆ ಸರ್? ನೋಡಿ, ಇದು ಬಡ್ಸ್ ಈಗ ಸ್ಟಾರ್ಟ್ ಆದರೆ ಇದು 15 ಡೇಸ್ ಆಗುತ್ತೆ ಸರ್ ಈ ಥರ ಫ್ಲವರಿಂಗ್ ಆಗೋಕ್ಕೆ. ಈ ಥರ ಫ್ಲವರಿಂಗ್ ಆದಮೇಲೆ ನಮಗೆ ಈ ಥರ ಹಣ್ಣಾಗಬೇಕಂದ್ರೆ 30 ಡೇಸ್ ಆಗುತ್ತೆ. ಒಟ್ಟು ಟೋಟಲ್ ಓವರ್ ಆಲ್ 45 ಡೇಸ್. ಈ ಬಡ್ ಸ್ಟಾರ್ಟ್ ಆದ್ರಿಂದ ಈ ಹಣ್ಣಿಗೆ ಬರಬೇಕಂದ್ರೆ ನಮಗೆ 45 ಡೇಸ್ ಬೇಕಾಗುತ್ತೆ. ಟೋಟಲ್ 45 ಡೇಸ್ಗೆ ಕಟಾವ್ ಮಾಡ್ಬೋದು ನಾವು. ಸುಮಾರು 2 ಎಕರೆಗೂ ನೀವು ಈ ಒಂದು ಜಿಗ್ಜಾಗ್ ಪ್ಲಾಂಟೇಶನ್ ಮಾಡಿದಿರಾ, ಮತ್ತು ಈ ಟ್ರಾಲಿ ಸಿಸ್ಟಮ್ ಮಾಡಿದಿರಾ. ಸೊ ಇದರಿಂದ ಏನು ಉಪಯೋಗ ಇದೆ? ಈ ಜಿಗ್ಜಾಗ್ ನಮಗೆ ಇದು ಏನು ಟ್ರೆಲ್ಲಿ ಸಿಸ್ಟಮ್ ಏನಿದೆ ಇದರಲ್ಲಿ ಪ್ಲಾಂಟ್ ಜಾಸ್ತಿ ಬೀಳುತ್ತೆ, ಪ್ಲಸ್ ಪ್ಲಾಂಟ್ ಜಾಸ್ತಿ ಆದಮೇಲೆ ಈಲ್ಡ್ ಬಂದು ಇನ್ಕ್ರೀಸ್ ಆಗೇ ಆಗುತ್ತೆ. ಅದು ನಾವೇನು ಯೋಚನೆ ಮಾಡೋಂಗೇನಿಲ್ಲ. ಪ್ಲಸ್ ಇನ್ನೊಂದು ಏನಂದರೆ, ನಾವು ಇವಾಗ ಈ ಟ್ರೆಲ್ಲಿ ಸಿಸ್ಟಮ್ ಮಾಡಿರೋದ್ರಿಂದ ಈ ನಮಗೆ ಪ್ಲಾಂಟೇಶನ್ ಬಂದು ನಾವು ಪೋಲ್ ಹತ್ರ ಹಾಕಿಲ್ಲ. ಪೋಲ್ ಹತ್ರ ಹಾಕಿ ಪೋಲ್ ಹತ್ರ 2 ಗಿಡ ಹಾಕಿದ್ದೀವಿ, 4 ಪ್ಲಾಂಟ್ ಹಾಕಿಲ್ಲ. ಇವ್ರು ಏನು ಮಾಡಿದ್ದಾರೆ ಸಿಸ್ಟಮ್ ಅಂದರೆ ಜಿಗ್ಜಾಗ್ ವೇ, ಅಂದರೆ ಟ್ರಾಲಿ ಸಿಸ್ಟಮ್ ಮಾಡಿದ್ದಾರೆ. ಆ ಟ್ರಾಲಿ ಸಿಸ್ಟಮ್ಮು ಒಂದು ಪೋಲಿಂದ ಇನ್ನೊಂದು ಪೋಲ್ ಮಧ್ಯದಲ್ಲೂ ಕೂಡ ಇವರು ಈ ಒಂದು ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ ನೆಟ್ಟಿದ್ದಾರೆ. ಯಾವ ಥರ ನೆಟ್ಟಿದ್ದಾರೆ ಅಂದರೆ ನೀವು ನೋಡ್ಬೋದು. ಸೊ ಇಲ್ಲಿ
ಇಲ್ಲೊಂದು ಗಿಡ ನೆಟ್ಟಿದ್ರೆ ಸೊ ಅಲ್ಲೊಂದು ಗಿಡ ನೆಟ್ಟಿದ್ದಾರೆ. ಸೊ ಈಗ ಏನಾಗುತ್ತೆ ಈ ಟೈಮಲ್ಲಿ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಸೊ ಒಂದು ಗಿಡಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶ ಆ ಒಂದು ಸುತ್ತು ಏರಿಯಾದಲ್ಲೂ ಬೇರೆ ಗಿಡ ನೆಟ್ಟಿರಲ್ಲ. ಸೊ ಅದಕ್ಕೆ ಹೆಚ್ಚು ಪೌಷ್ಟಿಕಾಂಶ ಸಿಕ್ಕಿ ಸೊ ತುಂಬ ಚೆನ್ನಾಗಿ ಈಲ್ಡ್ ಸಿಗುತ್ತೆ ಅದಕ್ಕೆ ಆ ಗಿಡದಿಂದ ನಮಗೆ. ಈ ಥರ ಒಂದು ಪಾಟೆಲ್ಲ ಇಟ್ಟಿದ್ದೀರಾ. ಸೊ ಇದರಿಂದ ಉಪಯೋಗ ಏನಿದೆ ನಮಗೆ? ಸರ್ ಇದು ಫ್ರೂಟ್ಗೆ ಇದು ಫ್ರೂಟ್ ಫ್ಲೈ ಅಂದ್ಬಿಟ್ಟು ಇದು ಟ್ರ್ಯಾಪು. ಇದು ಊಜಿ ಅದು ಒಳಗಡೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ. ಅದೇನಂದ್ರು ಈ ಹಣ್ಣಿಗೆ ಇಲ್ಲಿ ಎಲ್ಲಾದ್ರೂ ಒಂದ್ ಹತ್ರ ಡ್ಯಾಮೇಜ್ ಮಾಡಿದ್ರೆ ಒಳಗಡೆ ಎಲ್ಲ ಫುಲ್ಲು ಹುಳ ಕೆಟ್ಟೋಗಿ ಕಾಯಿ ಡ್ಯಾಮೇಜ್ ಬಂದ್ಬಿಡುತ್ತೆ. ಅದರಿಂದ ಇದನ್ನ ನಾವು ಟ್ರ್ಯಾಪು ಕಟ್ಟಿದ್ದೀವಿ ಸರ್. ಇದು ಈಗ ಸಪೋಸ್ ಈ ಟ್ರ್ಯಾಪ್ ಬೇರೆಯವ್ರು ಏನಾದರೂ ಅಳವಡಿಸ್ಕೊಬೇಕು ಅಂದರೆ ಒಂದು ಎಕರೆಗೆ ಎಷ್ಟು ಟ್ರ್ಯಾಪ್ ಸರ್? ಇದು ಒಂದು ಎಕರೆಗೆ 10 ರಿಂದ 15 ಟ್ರ್ಯಾಪ್ ಅಷ್ಟೇ ಸಾಕು ಸರ್. ಸೊ ಏನಿದೆ ಪ್ರೈಸ್ ಮಾರ್ಕೆಟ್? ಇದು ಮಾರ್ಕೆಟ್ ಪ್ರೈಸು 300 rupees ಇದೆ ಸರ್ ಒಂದು ಟ್ರ್ಯಾಪ್. ಇದು ಈ ಲಿಕ್ವಿಡ್ ಬಂದು 60 days ನಮಗೆ ಕೆಲಸ ಮಾಡುತ್ತೆ. ಓಕೆ, ಪ್ಲಾಂಟೇಶನ್ ಕೊಡಿ, ನಾವು ಕೂಡ ಫಾರ್ಮಿಂಗ್ ಮಾಡಬೇಕು ಅಂದರೆ ಸೊ ನೀವು ಅದು ಪ್ರೊವೈಡ್ ಏನಾದರೂ ಮಾಡ್ತೀರಾ? ಈಗ ಅಂದರೆ ನವೆಂಬರ್ ಗಂಟೆ ಫ್ರೂಟಿಂಗ್ ಸೀಸನು, ಆ ಟೈಮ್ ಗಂಟೆ ಆಗಲ್ಲ. ಮತ್ತೆ ಅದಾದಮೇಲೆ ನಾವು ಕೊಡ್ತೀವಿ ಸರ್. ಸೊ ನವೆಂಬರ್ ಆದಮೇಲೆ ಅಂದರೆ ಯಾವ ಮಂತಲ್ಲಿ ಸಿಗ್ಬೋದು? ಈಗ ಸಪೋಸ್ ಇವಾಗ ನಿಮ್ಗೆ ಏನಾದರೂ ಇನ್ನೂ ಅಡ್ವಾನ್ಸ್ ಆಗಿ ನಿಮ್ಗೆ ಹೇಳ್ಬೇಕಾ? ಅಂದರೆ ಅವ್ರು ಇದು ಪ್ಯಾಕೆಟಲ್ಲಿ ಬೇಕಂದರೆ ನಮಗೆ ಒಂದು 2 months ಬಿಫೋರ್ ಇನ್ಫಾರ್ಮ್ ಮಾಡ್ಬೇಕು ಸರ್. ಇದಕ್ಕೆ ಯಾವ್ಯಾವ ಥರ ರೋಗಗಳು ಬರುತ್ತೆ ಸರ್? ಫಸ್ಟು ಬಂದು ಸನ್ಬರ್ನ್ ಬರುತ್ತೆ, ಆಮೇಲೆ ಅದು ಬಿಟ್ಟರೆ ಫಂಗಸ್ಸು. ನೋಡಿ ಇಲ್ಲಿ ಇವಾಗ ಇದೆ, ಇಲ್ಲಿ ನೋಡಿ ಇದು ಫಂಗಸ್ ಅಂದರೆ ಈ ಥರ ರೆಸ್ಟ್ ಫಂಗಸ್. ಇದು ಈ ತೇವಾಂಶ ಜಾಸ್ತಿ ಆದವಾಗ ಏನಾಗುತ್ತೆ ಅಂದರೆ ಈ ಥರ ಫಂಗಸ್ ಬರುತ್ತೆ ಸರ್. ನೋಡಿ ಈ ಥರ ಕಾಯಿ ಮೇಲೆ ಎಲ್ಲ ಈ ಥರ ಎಲ್ಲ ಚುಕ್ಕೆ ಎಲ್ಲ ಆಗಿ ರೆಸ್ಟ್ ಫಂಗಸ್ ಬಂದ್ಬಿಡುತ್ತೆ ಸರ್. ಮತ್ತೆ ಈಗ ನಾವು ಇಲ್ಲಿ ನೋಡ್ತಿರ್ಬೋದು ಕೆಲವೊಂದು ಸನ್ ಬರ್ನಿಂಗ್ ಥರ ಎಲ್ಲ. ಅದು ಸನ್ಬರ್ನ್ ಅದು ಸಮ್ಮರಲ್ಲಿ ಮಾರ್ಚಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ಅದು ಜಾಸ್ತಿ ಬಿಸಿಲಿಗೆ ಅದು ಸನ್ಬರ್ನ್ ಆಗುತ್ತೆ ನಮ್ಗೆ. ನಾವು ಅದಕ್ಕೆ ಕೈಯಲ್ಲಿನ ಪೌಡರ್ ಬರುತ್ತೆ, ಅದನ್ನ ಸ್ಪ್ರೇ ಮಾಡ್ಕೊಂಡ್ರೆ ಅದು ಅವಾಯ್ಡ್ ಮಾಡ್ಬೋದು ಸರ್. ಇದು ಯೆಲ್ಲೋಯಿಶ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ಯಾವ ಥರ ಸ್ಪ್ರೇ ಹೊಡಿಬೇಕು? ಅದು ಇದಕ್ಕೆ ಬಂದು ಸಾಪ್ ಪೌಡ್ರು ಇಲ್ಲ ಕವಚ್ ಆ ಥರ ಪೌಡ್ರ್ ಬರುತ್ತೆ, ಅದನ್ನ ನಾವು ಸ್ಪ್ರೇ ಮಾಡಿದ್ರೆ ಈ ಒಂದು ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗ್ಗೆ ಲೇಬರ್ ಕಾಸ್ಟ್ ಏನಾದರೂ ನಮ್ಗೆ ಜಾಸ್ತಿ ಬೀಳುತ್ತಾ ಸರ್? ಲೇಬರ್ ಏನು ಇದಕ್ಕೆ ಜಾಸ್ತಿ ಏನು ಬೇಕಾಗಿಲ್ಲ. ನಾವು ಕಟಾವ್ಗೆ ಏನಾದರೂ ಒಂದು 2 ton 3 ton ಆ ಥರ ಬಂದಾಗ ನಮಗೆ ಒಂದು 4 to 5 ಲೇಬರ್ಸ್ ಬೇಕಾಗುತ್ತೆ. ಅದು ಬಿಟ್ಟರೆ ನಾವೇ ಇವಾಗ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಇದ್ದಾರೆ, ನಮ್ಮ ತಂದೆ ಇದ್ದಾರೆ, ಅವರೇ 3 ಸಾಕು, ನಾವೇ ಕಟ್ ಮಾಡ್ಕೊತೀವಿ. ಮತ್ತು ಈ ಗ್ರೂಮಿಂಗ್ ಮಾಡ್ತೀವಲ್ಲ, ಅದು ಕಟ್ ಮಾಡ್ತೀವಲ್ಲ ಈ ಟೈಮು, ಆ ಟೈಮಲ್ಲಿ ಮಾತ್ರ ಸ್ವಲ್ಪ ನಮಗೆ ಮತ್ತು ಈ ಗೊಬ್ಬರ ಹಾಕಿದವಾಗ ಸ್ವಲ್ಪ ಬೇಕಾಗುತ್ತೆ ಸರ್. ನಾವೀಗ ಮಾರ್ಕೆಟಿಂಗ್ಗೆ ಬಂದಾಗ ಸೊ ನೀವು ಇಲ್ಲಿ ಈ ಒಂದು ಡ್ರ್ಯಾಗನ್ ಫ್ರೂಟ್ನ ಮಾರ್ಕೆಟಿಂಗ್ ಯಾವ ಥರ ಮಾಡ್ತಾ ಇದ್ದೀರಾ ಸರ್? ನಮ್ಮದು ಇಲ್ಲಿ APMC ಮಾರ್ಕೆಟ್ ಇದು ಸ್ಕೋರ್ ಮಾರ್ಕೆಟು, ನಮ್ಗೆ ಇಲ್ಲಿಂದ ಒಂದು 5 kilometers ನಾವು ಅಲ್ಲೇ ಇದು ಮಾಡ್ತಾ ಇದ್ವಿ. ಮತ್ತು ನಮ್ಮ ಹತ್ರನೇ ಬಂದು ತಗೊಂಡೋಗೋರು ಇದ್ದಾರೆ, ಮಹಾರಾಷ್ಟ್ರ, ಆಂಧ್ರ, ತಮಿಳ್ನಾಡು, ಅವರೆಲ್ಲ ಬಂದು ನಮ್ಮ ಹತ್ರ ಇಲ್ಲೇ ತಗೊಂಡು ಹೋಗ್ತಾ ಇದ್ದಾರೆ ಸರ್. ಸೊ ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ಏನು ರೇಟ್ ನಡೀತಿದೆ? ಪ್ರೆಸೆಂಟ್ ಇವಾಗ 130-140 ಇದೆ ಸರ್. ಇವಾಗ 130-140 per kg ಇದೆ ಸರ್. ಓಕೆ, ಮಾರ್ಕೆಟಲ್ಲಿ ನೋಡ್ಬೋದು ಅಟ್ ಪ್ರೆಸೆಂಟು. ಸೊ ತುಂಬ ಹಣ್ಣುಗಳಿದ್ದಾವೆ, ಕಿತ್ಲೆಹಣ್ಣು, ಸೇಬಣ್ಣು, ದಾಳಿಂಬೆ. ಸೊ ಆ ಹಣ್ಣಿಗೂ ಮತ್ತು ಈ ಒಂದು ಡ್ರ್ಯಾಗನ್ ಫ್ರೂಟ್ ಹಣ್ಣಿಗೆ ನಾವು ಏನು ಡಿಫ್ರೆನ್ಸ್ ಇದೆ ಸರ್? ಇದರಲ್ಲಿ ಜಾಸ್ತಿ ಹೆಲ್ತ್ ಬೆನಿಫಿಟ್ಸ್ ಇದೆ, ಫೈಬರ್ ಕಂಟೆಂಟ್ ಇದೆ. ಇದು ತಿನ್ನೋದ್ರಿಂದ ಶುಗರ್ ಪೇಷಂಟ್ಸ್ಗೆ ಅವ್ರಿಗೆಲ್ಲ ಒಳ್ಳೆಯದು. ಇದರಲ್ಲಿ ಇದು ವಿಟಮಿನ್ A, ವಿಟಮಿನ್ C ಎಲ್ಲ ಇದೆ. ಫೈಬರ್ ಕಂಟೆಂಟು 60% ಇದೆ. ಕ್ಯಾಲರೀಸ್ ಬಂದು 3% ಇದೆ ಸರ್. ಅದರಿಂದ ಇದು ತಿನ್ನೋದ್ರಿಂದ ಹೆಲ್ತ್ಗೆ ಬೆನಿಫಿಟ್ಸ್ ಇದೆ, ತುಂಬ ಬೆನಿಫಿಟ್ಸ್ ಇದೆ. ಹೌದು ಸರ್, ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಸೊ ಹಾಫ್ ಪೋರ್ಷನ್ಗೆ ನೀವು ಪೋಲ್ಸ್ ಎಲ್ಲ ಉಣಿ ಇದೆಲ್ಲ ಕಂಬಿ ಎಲ್ಲ ಹಾಕಿದ್ದೀರಾ, ಮತ್ತು ಈ ಇನ್ನೊಂದು ಹಾಫ್ ಪೋರ್ಷನ್ಗೆ ಏನು ಕೂಡ ಹಾಕಿಲ್ಲ. ಏನು ಡಿಫ್ರೆನ್ಸ್ ಇದಕ್ಕೆ ಸರ್? ಇದು ನಾವು ಲೈಟಿಂಗ್ಗೆ ಹಾಕಿದ್ವಿ. ಆಫ್ ಸೀಸನ್ಗೆ ಲೈಟಿಂಗ್ ಹಾಕೋಕ್ಕೆ ನಾವು ಈ ಕಂಬಿ ಸಿಸ್ಟಮು, ಈ ಪೋಲ್ ಹಾಕಿ ನಾವು ಈ ಥರ ಮಾಡ್ಕೊಂಡಿದ್ವಿ ಸರ್. ಓಕೆ, ಈಗ ಆಫ್ ಸೀಸನಲ್ಲಿ ಈ ಥರ ಪೋಲ್ ಸಿಸ್ಟಮು, ಲೈಟಿಂಗ್ ಎಲ್ಲ ಕೊಟ್ಟರೆ ಫಾರ್ಮಿಂಗ್ ಈಲ್ಡ್ ಎಲ್ಲ ಚೆನ್ನಾಗಿ ಬರುತ್ತೆ. ಮತ್ತು ಮಾರ್ಕೆಟಿಂಗ್ ಲೈಟಿಂಗ್ ಹಾಕೋಕ್ಕೆ ನಮಗೆ ವೈರಿಂಗ್ ಮಾಡಬೇಕಲ್ಲ, ಅದಕ್ಕೆ ನಾವು ಈ ಥರ ಮಾಡಿಕೊಂಡು ಆ ಥರ ಮಾಡ್ಕೊಂಡಿದ್ವಿ ಸರ್. ಸೊ ಇದಕ್ಕೆ ನೀವು ಯಾಕೆ ಪ್ಲಾನ್ ಮಾಡಲಿಲ್ಲ? ಫಸ್ಟ್ ಟೈಮು ನಾವು ಟ್ರಯಲ್ಗೆ ಅಂತ ಮಾಡಿದ್ವಿ. ಇದು ಈ ಟೈಮು ನೆಕ್ಸ್ಟ್ ಆಫ್ ಸೀಸನ್ಗೆ ಮಾಡಬೇಕು ಸರ್. ನೆಕ್ಸ್ಟ್ ಫ್ಯೂಚರಲ್ಲಿ ಇದನ್ನು ಪ್ಲಾನ್ ಮಾಡ್ತಾ ಇದ್ದೀರಾ? ಹೌದು ಸರ್. ಓವರಾಲ್ 2 ಎಕರೆಗೂ ಕೂಡ ನೀವು ಈ ನೀರಾವರಿ ಪದ್ಧತಿನ ಯಾವ ಥರ ಮೇಂಟೈನ್ ಮಾಡ್ತಾ ಇದ್ದೀರಾ ಸರ್? ಇದು ನಾವು ವಾಲ್ ಇಟ್ಕೊಂಡಿದ್ದೀವಿ, 4 ಸರ್ಕ್ಯೂಟ್ ಇಟ್ಕೊಂಡಿದ್ದೀವಿ. ಅಟ್ ಎ ಟೈಮ್ ನಮ್ಮ ಬೋರ್ವೆಲ್ ನೀರು ಬರ್ತಾ ಇದೆ. ನಮ್ಗೆ ಅಟ್ ಎ ಟೈಮ್ ಎಲ್ಲ ಒಂದೇ ಟೈಮು ಒಂದು ಒನ್ ವೀಕ್ಗೆ 1 ಟೈಮು ನಾವು ನೀರು ಬಿಡ್ತೀವಿ ಸರ್. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರ ಪರವಾಗಿ ನಾನೊಂದು ನಿಮಗೆ ಕ್ವಶನ್ ಕೇಳ್ತೀನಿ. ಸೊ ಏನು ಅಂದರೆ, ಎಷ್ಟೊಂದು ಜನ ಈ ಒಂದು ರೈತರು ಕೂಡ ಈ ಒಂದು ವಿಡಿಯೋನ ನೋಡ್ತಿರ್ತಾರೆ. ಸೊ ಅವ್ರಿಗೆ ಈ ಒಂದು ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗ್ ಮಾಡಬೇಕು ಅಂತ ಇಷ್ಟ ಇರುತ್ತೆ ಅಥವಾ ಒಂದು ಪ್ಲ್ಯಾನ್ ಇರುತ್ತೆ. ಸೊ ಅವ್ರಿಗೆ ನೀವು ನಿಮ್ಮ ಕಡೆಯಿಂದ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
ಮಾಡ್ಬೋದು ಸರ್. ಸ್ಟಾರ್ಟಿಂಗ್ ಏನಂದರೆ ಜಾಸ್ತಿ ಆಗಬಾರ್ದು, ಸ್ವಲ್ಪ ಫಸ್ಟ್ ಟ್ರಯಲ್ ಒಂದು 1 ಎಕರ್ಗೆ ಇದು ಕಮ್ಮಿ ಇದರಲ್ಲಿ ಇದು ಮಾಡಿಕೊಂಡು ನೆಕ್ಸ್ಟ್ ಆಮೇಲೆ ನಮಗೆ ಅದು ಇದಾದ್ಮೇಲೆ ಪ್ರಾಫಿಟ್ ಬಂದಮೇಲೆ ಅದು ನೋಡಿಕೊಂಡು ಮತ್ತೆ ನಾವು ಎಕ್ಸ್ಟೆಂಡ್ ಮಾಡ್ಕೊಬೋದು ಸರ್. ಅದು ದೊಡ್ಡದಾಗಿ ಸ್ಟಾರ್ಟ್ ಮಾಡಿ. ಹೌದೌದು, ನಾವು ಇವಾಗ 2 ಎಕರೆ ಇದೆ, ನಾವು ಇನ್ನೊಂದು ಎಕರೆಗೆ ಈಗ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀವಿ. ಹೌದು. ಸರ್, ಈಗ ಆನ್ ಆವ್ರೇಜು 1 ಇಯರ್ಗೆ ಒಬ್ಬ ರೈತ ಒಂದು ಎಕರೆಯಲ್ಲಿ ಬೆಳೆದಿದ್ದೇನೆಂದರೆ ಎಷ್ಟು ಪ್ರಾಫಿಟ್ ತೊಗೊಬೋದು? 15 to 20 ಲ್ಯಾಕ್ 20 ಲ್ಯಾಕ್ ಪರ್ ಇಯರ್. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗ್ನ ಸಂಪೂರ್ಣ ಮಾಹಿತಿ. ಎಲ್ಲಿಂದ ಗಿಡ ತಂದರು, ಸೊ ಫುಲ್ಲು ಎಂಡ್ ಟು ಎಂಡ್ ಫ್ರಮ್ ಚಿಕ್ಕ ಗಿಡದಿಂದ ಹಿಡಿದು ಮಾರ್ಕೆಟಿಂಗ್ವರೆಗೂ. ಸೊ ನಿಮ್ಗೇನಾದರೂ ಇನ್ನೂ ಹೆಚ್ಚು ಮಾಹಿತಿ ಬೇಕು ಅಂದರೆ ಇಲ್ಲಿ ಅವ್ರ ನಂಬರ್ ಕಾಣಿಸ್ತಿದಿಲ್ಲ, ಸೊ ಇವರಿಗೆ ನೀವೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ಐದರ್ ಗಿಡ ಬೇಕು ಅಥವಾ ಈ ಒಂದು ಡ್ರ್ಯಾಗನ್ ಫ್ರೂಟ್ ಫಾರ್ಮಿಂಗ್ ಬಗ್ಗೆ ಮಾಹಿತಿ ಬೇಕು ಅಂದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ನೀವು ತಿಳ್ಕೊಬೋದು.